ಸೆರಾಕೇರ್ ಇಲ್ಲಿ ಥೆರಪಿಗೆ ಬರುವ ಮುಂಚೆ ತುಂಬಾ ಪ್ರಾಬ್ಲಮ್ಸ್ ಅನ್ನು ಫೇಸ್ ಮಾಡಿದ್ದೇವೆ. ನಾವು 15 ಜನ ಎಲ್ಲ ಒಟ್ಟಿಗೆ ಸೇರಿ ದಾಂಡೇಲಿ ಟ್ರಿಪ್ಗೆ ಎಲ್ಲ ರಜೆಯಲ್ಲಿ ಹೋಗಿದ್ವಿ. ಮತ್ತೆ ನನ್ಗೆ ಅಷ್ಟಿಲ್ಲ, ನನ್ನ ಅತ್ತೆ ತುಂಬಾ ಸಫರ್ ಮಾಡಿದ್ದಾರೆ. ಅವರಿಗೋಸ್ಕರ ನಾನು ಅವರನ್ನು ಕರ್ಕೊಂಡು ಬರ್ಲಿ. ನಮಸ್ತೆ, ನನ್ನ ಹೆಸರು ಪೂಜಾ. ನಾನು ಚೊಕ್ಕಬೆಟ್ಟಿಂದ ಸುರತ್ಕಲ್ ಸೆರಾಕೇರ್ 2 ವರ್ಷದಿಂದ ಬರ್ತಾ ಇದ್ದೇನೆ. ಅಲ್ಲಿ ಥೆರಪಿ ಎಲ್ಲ ಒಳ್ಳೇದಾಗ್ತಾ ಉಂಟು. ನಾನು ಮತ್ತೆ ನನ್ನ ಅತ್ತೆ ಬರ್ತಾ ಇದ್ವಿ. ನನ್ನ ಅತ್ತೆಗೆ ಸಹ ತುಂಬ ಪ್ರಾಬ್ಲಮ್ಸ್ ಇತ್ತು. ಅಂದರೆ ಗ್ಯಾಸ್ಟ್ರಿಕ್, ಕಾಲು ನೋವು, ಮತ್ತು ತುಂಬ ಬೆನ್ನು ನೋವು, ಕೈಕಾಲೆಲ್ಲ ನೋವು ಎಲ್ಲ ತುಂಬ ನೋವಿತ್ತು. ತುಂಬ ಡಾಕ್ಟ್ರಲ್ಲಿ ಎಲ್ಲ ಕನ್ಸಲ್ಟ್ ಮಾಡಿ ತುಂಬ ಮದ್ದು ಎಲ್ಲ ಖರ್ಚು ಮಾಡಿ ಮತ್ತು ನನಗೆ ಇನ್ನೊಬ್ಬರು ಹೇಳಿದರು, ಹೀಗೆ ಹೀಗೆ ಸುರತ್ಕಲ್ ಸೆರಾಕೇರ್ ಅಂತ ಥೆರಪಿ ಉಂಟು, ಬಂದು ಒಂದು ಸಲ ನೋಡಿ ಅಂತ. ಹಾಗೆ ನಾನು ಮತ್ತು ನನ್ನ ಅತ್ತೆ ಹೋಗಿ ಅಲ್ಲಿ ಥೆರಪಿ ಎಲ್ಲ ನೋಡಿ ಒಂದು ಸಾಧಾರಣ ಈಗ 1-2 ವರ್ಷ ಆಗ್ತಾ ಬಂತು. ಒಳ್ಳೇದಾಗ್ತದೆ. ನನ್ನ ಅತ್ತೆಗೆ ಸಹ ವಾಟರ್ ಥೆರಪಿ, ಅಲ್ಲಿ 10 ದಿವಸ ವಾಟರ್ ಥೆರಪಿ ಎಲ್ಲ ಕೊಡ್ತಾರೆ. ಹಾಗೆ ಆ ಆಲ್ಕಲೈನ್ ನೀರನ್ನು ಕುಡಿದು ಅವರಿಗೆ ತುಂಬ ಗ್ಯಾಸ್ಟ್ರಿಕ್ ಎಲ್ಲ ತುಂಬ ಕೂಲಾಗಿ, ಉಷ್ಣ ಎಲ್ಲ ಕಮ್ಮಿ ಆಗಿ, ಹೀಟ್ ತುಂಬ ಇತ್ತು ಅವರಿಗೆ. ಮತ್ತೆ ಅದು ಪ್ರಾಬ್ಲಮ್ ಸಹ ಕಮ್ಮಿ ಆಗ್ತಾ ಇತ್ತು. ನಾವು ಮತ್ತೆ ಒಂದ್ಸಲ ದಾಂಡೇಲಿಗೆ ಟ್ರಿಪ್, ಒಂದು 15 ಜನ ಎಲ್ಲ ಒಟ್ಟಿಗೆ ಸೇರಿ ದಾಂಡೇಲಿ ಟ್ರಿಪ್ಗೆ ಎಲ್ಲ ರಜೆಯಲ್ಲಿ ಹೋಗಿದ್ವಿ. ಅಲ್ಲಿ ಹೋಗಿ ಒಂದು 4 ದಿವಸ ಅಲ್ಲೇ ಇದ್ವಿ. ಆಗ ಸಹ ನಾವು ಆಲ್ಕಲೈನ್ ವಾಟರ್ನೆಲ್ಲ ತಕೊಂಡು ಹೋಗಿದ್ವಿ. ಮತ್ತೆ ಇಲ್ಲಿ ಅಲ್ಲಿ ಟ್ರಿಪ್ ಎಲ್ಲ ಮುಗಿದ ತಕ್ಷಣ ಮನೆಗೆ ಬಂದ ಮೇಲೆ ಎಲ್ರಿಗೂ ಇನ್ಫೆಕ್ಷನ್ ಎಲ್ಲ. ಮಾತ್ರ ನಾವು ಆಲ್ಕಲೈನ್ ವಾಟರ್ನೇ ಯೂಸ್ ಮಾಡಿದ ಕಾರಣ ನಮ್ಗೆ ಅಷ್ಟು ಏನು ಗೊತ್ತಾಗ್ಲಿಲ್ಲ. ಅವರಿಗೆಲ್ಲ ಅಂದ್ರೆ ವಾಟರ್ಗೆ ಕ್ಲೋರಿನ್ ಆಡ್ ಮಾಡಿರ್ಬೋದು ಅಂತ ಡಾಕ್ಟರ್, ಹಾಗೆ ಅಲ್ಲಿ ಅವರಿಗೆಲ್ಲ ಇನ್ಫೆಕ್ಷನ್ ಆಗಿದೆ, ಹಾಗೆ ಇರ್ಬೋದು ಅಂತ ಅವರೆಲ್ಲ ಹೇಳಿದ್ರು. ಹಾಗೆ ಅವರೆಲ್ಲ ನನ್ನ ತಮ್ಮ ಸಹ ಬಂದು ಹೇಳಿದ, ನಿಮ್ಗೆ ಏನಾದ್ರೂ ಆಗ್ತದೆ? ಇಲ್ಲ, ಹಾಗೆಲ್ಲ ಏನು ಆಗಿಲ್ಲ ನಮ್ಗೆ. ನಾವು ಅಂದ್ರೆ ಮನೆಯಲ್ಲಿ ಅಡಿಗೆಗೆ ಮತ್ತೆ ಎಲ್ಲದಕ್ಕೂ ವಾಟರ್ ಥೆರಪಿ ಎಲ್ಲದಕ್ಕೂ ಆಲ್ಕಲೈನ್ ನೀರೇ ಯೂಸ್ ಮಾಡಿದ್ರಿಂದ ಸಾಧಾರಣ 1-1.5 ವರ್ಷ ಆಯ್ತು. ಹಾಗಾಗಿ ಅಷ್ಟು ಏನು ಇನ್ಫೆಕ್ಷನ್ ಎಲ್ಲ ಗೊತ್ತಾಗುದಿಲ್ಲ. ಮತ್ತೆ ಬೇರೆ ಕಡೆ ಫಂಕ್ಷನ್ಗೆ ಹೋಗುವಾಗ ಸಹ ನಾವು ಆಲ್ಕಲೈನ್ ನೀರನ್ನೇ ತಕೊಂಡು ಹೋಗುದು. ಒಂದು ವೇಳೆ ಆ ನೀರು ಕುಡಿದ್ರೂ ಸಹ ಇದು ತುಂಬಾ ಕ್ವಾಂಟಿಟಿ ಇದನ್ನೇ ಕುಡಿಯೋದ್ರಿಂದ ಅಷ್ಟು ಏನು ಇದು ಇನ್ಫೆಕ್ಷನ್ ಆಗೋದಿಲ್ಲ ಬೇಗ. ಶೀತ ಮತ್ತೆ ಈ ಕ್ಲೈಮೇಟ್ ಚೇಂಜಸ್ ಕಾರಣದಿಂದ ಕೆಮ್ಮು, ಶೀತ, ಜ್ವರ ಅಷ್ಟು ಏನು ಇಲ್ಲ. ಮತ್ತೆ ನನ್ನ ಮಗನಿಗೆ ಸಹ ಬರ್ತಾ ಇತ್ತು, ಶೀತ ಕೆಮ್ಮೆಲ್ಲ ಇತ್ತು. ಇದು ಯಾವಾಗ ನಾವು ಆಲ್ಕಲೈನ್ ನೀರು ಹಾಕಿದ್ದೇವೆ ತುಂಬಾ ಕಮ್ಮಿ ಆಗಿದೆ, ಇನ್ಫೆಕ್ಷನ್ ಎಲ್ಲ ತುಂಬಾ ಕಮ್ಮಿ ಆಗಿದೆ. ಹಾಗಾಗಿ ತುಂಬಾ ಯೂಸ್ಫುಲ್ ಆಗಿದೆ ನಮ್ಗೆ, ತಕೊಂಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ ಆಲ್ಕಲೈನ್ ವಾಟರ್. ಮತ್ತೆ ತುಂಬಾ ಜನ ಹೇಳ್ತಾರೆ, ಹೊರಗಡೆ ಸಜೆಸ್ಟ್ ಮಾಡ್ತೇವೆ ನಾವು, ಹೀಗೆ ಥೆರಪಿಗೆ ಹೋಗ್ತೇವೆ ದಿವಸ, ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಇಷ್ಟು ಕಮ್ಮಿ ಆಗಿದೆ ಅಂತ ಹೇಳ್ತೇವೆ. ಆಗ ಅವರು ಹೇಳ್ತಾರೆ, ಇಲ್ಲ, ಅಲ್ಲಿ ಅವರು ಸುಮ್ಮನೆ ಅಂತ ಕೊಡುವುದಿಲ್ಲ, ಮಾರ್ಕೆಟಿಂಗ್ ಮಾಡ್ತಾರೆ, ಮತ್ತೆ ಫೋರ್ಸ್ ಮಾಡ್ತಾರೆ, ಅದು ಐಟಮ್ ತಗೊಳ್ಳಿ, ಇದು ಪ್ರಾಡಕ್ಟ್ ತಗೊಳ್ಳಿ ಅಂತ. ನಾನು ಹೇಳಿದೆ, ನನಗೆ ನಾನು ನೋಡಿದ ಇದರಲ್ಲಿ ರೀತಿಯಲ್ಲಿ ಹಾಗೆ ಏನೂ ಇಲ್ಲ. ಅಂದ್ರೆ ನಮ್ಗೆ ಸಜೆಸ್ಟ್ ಮಾಡ್ತಾರೆ, ನಿಮ್ಮ ಪ್ರಾಬ್ಲಮ್ಸ್ ಇಷ್ಟು ಉಂಟಲ್ಲ, ನಿಮ್ಗೆ ಬೇಕಾದ್ರೆ ತಕೊಳ್ಬೋದು, ಇಲ್ಲ ಅಂದ್ರೆ ಬೇಡ ಅಂತ. ಅದೆಲ್ಲ ತಿಂಗಳಾದ್ಮೇಲೆ ಅದರಿಂದ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಯ್ತು, ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ತಿರುಗಿ ಹೋಗುವಾಗ ಇಲ್ಲ, ಇದು ಕಮ್ಮಿ ಮಾಡೋದು ಕಷ್ಟ, ನೀವು ಬೇಕಾದ್ರೆ ಸ್ಕ್ಯಾನಿಂಗ್ ತಕೊಳ್ಳಿ, ಅದು ಆಗದಿದ್ರೆ ನೀವು ಆಪರೇಷನ್ ಮತ್ತೆ ಸಜೆಸ್ಟ್ ಮತ್ತೆ ನೋಡುವ, ಹಾಗೆಲ್ಲ ಹೇಳ್ತಾ ಇದ್ರು. ಹಾಗೇನೆ ಹಾಸ್ಪಿಟಲ್ ಅಲ್ಲಿ ಹೇಗೆ ಡಾಕ್ಟರ್ ತುಂಬಾ ಜೋರಾದ್ರೆ, ಏನಾದ್ರೂ ಪ್ರಾಬ್ಲಮ್ಸ್ ಜೋರಾದ್ರೆ ಮಾತ್ರೆಯಲ್ಲಿ ಗುಣ ಆಗದಿದ್ರೆ ಆಪರೇಷನ್ ಮಾಡಿ ಅಂತ ಹೇಗೆ ಸಜೆಸ್ಟ್ ಮಾಡ್ತಾರೋ, ಹಾಗೇನೆ ಇಲ್ಲಿ ಸಹ ಸೆರಾಕೇರ್ ಥೆರಪಿ, ನಿಮ್ಮ ಪ್ರಾಬ್ಲಮ್ಸ್ ತುಂಬಾ ಜೋರುಂಟು, ನಿಮ್ಗೆ ಬರ್ಲಿಕ್ಕೆ ಆಗುದಿಲ್ಲ, ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಬರ್ಲಿಕ್ಕೆ ಆಗದಿದ್ರೆ ನೀವು ಹೀಗೆ ಬೇಕಾದ್ರೆ ತಕೊಳ್ಬೋದು. ಅಂದ್ರೆ ಇಲ್ಲಿ ಒಂದು ಅರ್ಧ ಗಂಟೆ ಥೆರಪಿ ಆದ್ರೆ ಮನೆಯಲ್ಲಿ ಬೇಕಾದ್ರೆ ಫುಲ್ ಟೈಮ್ ನೀವು ಯೂಸ್ ಮಾಡ್ಬೋದು ಅಂತ ಹಾಗೆ ಸಜೆಸ್ಟ್ ಮಾಡ್ತಾರೆ. ಮತ್ತೆ ನಾವು ಅದು ಪ್ರಾಡಕ್ಟ್ ತಕೊಂಡು ಸಹ ನಮ್ಮ ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡ್ಬೋದು. ಇಲ್ಲಿ ಆದ್ರೆ ನಾವು ಒಬ್ರೇ ಹೋಗಿ ಯೂಸ್ ಮಾಡ್ಬೋದು. ಮನೆಯಲ್ಲಿ ಆದ್ರೆ ಎಲ್ರು ಬಂದು, ಮನೆಗೆ ಯಾರಾದ್ರೂ ಬರ್ತಾರೆ, ಅವರಿಗೆ ಏನಾದ್ರೂ ನೋವು ಉಂಟು, ಇದನ್ನು ಯೂಸ್ ಮಾಡಿ ಅಂತ ನಾವು ಸಜೆಸ್ಟ್ ಮಾಡ್ಬೋದು. ಅವರದ್ದು ಪ್ರಾಬ್ಲಮ್ಸ್ ಸಹ ತುಂಬಾ ಕಡಿಮೆ ಆಗ್ತದೆ. ಮತ್ತೆ ಅದು ಈ ಆಪರೇಷನ್ಗೆ ಆದ್ರೆ ನಾವು ಎಷ್ಟು ಹಣ ಆದ್ರೂ ಒಟ್ಟಿಗೆ ಸೇರಿಸಿ ಏನು ಇದಾದ್ರೂ ನಮ್ದು ಜೀವ ಉಳಿಬೇಕಂತ ಹೇಗೆ ಆಪರೇಷನ್ ಎಲ್ಲ ಮಾಡ್ತೇವೋ ಹಾಗೇನೆ ಇದು ಸಹ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಮತ್ತೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ, ಬೇರೆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುದಿಲ್ಲ. ಆಪರೇಷನ್ ಅಂದ್ರೆ ಹಾಗೆಲ್ಲ ಒಂದಕ್ಕೆ ಆಪರೇಷನ್ ಮಾಡಿದ್ರೆ ಅದರಿಂದ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಹಾಗೆ ನಮ್ಗೆ ಇದು ಒಳ್ಳೇದಾಗ್ತದೆ. ಮತ್ತೆ ನಮ್ಮ ಮನೆಗೆ ಬಂದವರು ಸಹ ಇದು ಯಾವ ನೀರು, ಇದರಿಂದ ಏನು ಬೆನಿಫಿಟ್ಸ್ ಎಲ್ಲ ಕೇಳ್ತಾರೆ. ತುಂಬಾ ಜನ ಕೇಳಿದ್ದಾರೆ, ನಮ್ಗೆ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಆಗಿದೆ, ತುಂಬಾ ಯೂಸ್ ಆಯ್ತು. ಮತ್ತೆ ನನ್ನ ಹಸ್ಬೆಂಡ್ ಫ್ರೆಂಡ್ ಸಹ ಬರ್ತಾ ಇದ್ರು, ಅವರಿಗೆ ಸಹ ಅವರ ಅಮ್ಮನಿಗೆ ಸಹ ತುಂಬಾ ಕಾಲು ನೋವಿತ್ತು.
ನಾವು ಒಂದ್ಸಲ ಫೂಟ್ ಯೂಸ್ ಮಾಡುವಾಗ ಅವರು ಹೇಳಿದ್ರು ಇದೆಂತ ಡಿವೈಸ್ ಅಂತ. ಹಾಗಾಗಿ ಅವರ ಅಮ್ಮನಿಗೆ ಸಹ ತಕೊಂಡು ಹೋದ್ರು ಅದನ್ನು ಬೆನಿಫಿಟ್ಸ್. ಅವರು ಇಲ್ಲಿ ಬಂದ ತಕ್ಷಣ ಅದು ಫೂಟ್ ಇಡ್ಲೇಬೇಕು, ಅಷ್ಟು ಒಳ್ಳೇದಾಗ್ತದೆ ಅವರಿಗೆ. ಅವ್ರು ಮತ್ತೆ ಕಾಸರಗೋಡಿಂದ ಬರ್ತಾ ಇದ್ರು, ಅವರು ಸಹ ಬಂದು ನಾನು ಸಹ ಥೆರಪಿಗೆ ಬರ್ತೇನೆ ನೋಡುವ ಅಂತ ಅವರು ನನ್ನೊಟ್ಟಿಗೆ ಬಂದು ಅವರಿಗೆ ಸಹ ತುಂಬಾ ಖುಷಿಯಾಗಿ, ಅವರ ಅಮ್ಮನಿಗೆ ಅಲ್ಲಿಂದ ಬರ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಫೂಟ್ ಥೆರಪಿ ಅವರು ಸಹ ತಕೊಂಡು ಹೋದ್ರು. ಹೀಗಾಗಿ ಅದಕ್ಕೆ ಇನ್ವೆಸ್ಟ್ ಮಾಡಿದ ಹಣ ಎಲ್ಲಿಯೂ ಹೋಗುದಿಲ್ಲ, ಮತ್ತೆ ತುಂಬಾ ಯೂಸ್ ಆಗ್ತದೆ, ಎಲ್ಲರಿಗೂ ಸಹ ಯೂಸ್ ಆಗ್ತದೆ, ಅದು ವೇಸ್ಟ್ ಅಂತ ಅನಿಸುದು ಸಹ ಇಲ್ಲ ನನಗೆ.